बारी बारी जाऊं मैं हिंदी पे बारी, हिंदी हमारी सबकी है महतारी, हिंदी हमारी। ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಅಂತ ವಿಡಿಯೋಗಳಿದಾವೆ, ಇವಷ್ಟೇ ಅಲ್ಲದೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿದಾವೆ, ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದಾವೆ, ಪಾಠದ ಸಾರಾಂಶಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದಾವೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ನಂತರ ಪ್ಲೇ ಲಿಸ್ಟ್ಗೆ ಹೋಗಿ, ಪ್ಲೇ ಲಿಸ್ಟ್ ನಲ್ಲಿ ಎಲ್ಲ ತರಗತಿವಾರು ನಾವೇನ್ ಮಾಡಿದೀವಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ. ಶುರು ಮಾಡೋಣ. ಬಸಂತ್ ಕಿ ಸಚ್ಚಾಯಿ ಏಕಾಂಕಿಯ ಏಪ್ರಿಲ್ 2015 ಹಿಡಿದು ಸೆಪ್ಟೆಂಬರ್ 2020 ಕೇಳಿರ್ತಕ್ಕಂಥ ಪ್ರಶ್ನೆಗಳ ಒಂದು ವಿಡಿयो. बच्चों पहले देखेंगे एक अंक के प्रश्न में पूछे गए प्रश्नों को, उसमें एक वाक्य में उत्तर लिखना है. ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ. ಅದರಲ್ಲೇನೂ ಕೂಡ ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನ ಬರೀತಕ್ಕಂಥ ಪ್ರಶ್ನೆಗಳು ಯಾವಿದ್ದವು. ಬಸಂತ್ और प्रताप किसकी घर में रहते थे जून 2020. ಸೊ ಜೂನ್ 2020 ಕೇಳಿದ್ದಾರೆ ಬಸಂತ್ ಮತ್ತು ಪ್ರತಾಪ ಯಾರ ಮನೆಯಲ್ಲಿ ವಾಸಿಸುತ್ತಿದ್ರು. अदर उत्तर ಇದೆ ಮಕ್ಕಳೇ. बसंत और प्रताप भीखू अहिर के घर में रहते थे. बसंत ಮತ್ತು ಪ್ರತಾಪ ಭೀಖು ಅಹಿರನ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಇನ್ನು ಅನುರೂಪತ ಮಾದರಿಯ ಪ್ರಶ್ನೆಗೆ ಹೋಗೋದಾದ್ರೆ ಅನುರೂಪತದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದ್ರೆ ಏಪ್ರಿಲ್ 2015 ಇದೊಂದು ಪ್ರಶ್ನೆ ಇತ್ತು. मजदूरों के नेता पंडित राजकिशोर गरीब शरणार्थी लड़का डैश ಪಾಠದಲ್ಲಿನೇ ಇದೆ. ಸೊ ಒಂದು ಕಾರ್ಮಿಕರ ಶ್ರಮಿಕರ ಒಬ್ಬ ನಾಯಕ ಪಂಡಿತ್ ರಾಜಕಿಶೋರ್ ಆಗಿದ್ರೆ, ಸೊ ಬಹಳಷ್ಟು ಬಡನಾಗಿರ್ತಕ್ಕಂಥ ಆಜ್ಞಾಧಾರಕ ಹುಡುಗ ಯಾರಿದ್ರು. ಸೊ ಅವನೇ ಯಾರಪ್ಪ ಅಂತಂದ್ರೆ ಬಸಂತ. ಇದು ಕೂಡ ಏಪ್ರಿಲ್ 2015 ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು 2 ಅಂಕಕ್ಕೆ ಪ್ರಶ್ನೆಗಳನ್ನ ಹೋಗೋಣ. 2 ಅಂಕದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸೊ ಪ್ರಶ್ನೆ ಒಂದಿತ್ತು, बसंत राजकिशोर से पैसे लेने से क्यों इनकार करता है. ಬಸಂತ ರಾಜಕಿಶೋರ್ನಿಂದ ಹಣವನ್ನ ಪಡಿಬೇಕಾದ್ರೆ ಯಾಕೆ ತಿರಸ್ಕಾರವನ್ನ ಮಾಡ್ತಾನೆ. ಇನ್ಕಾರ್ ಅಂದ್ರೆ ತಿರಸ್ಕಾರ. ಇದು ಏಪ್ರಿಲ್ 2015 2 ಅಂಕದ ಪ್ರಶ್ನೆಯನ್ನ ಕೇಳಿದ್ರು. ಉತ್ತರ ಇದೆ ಮಕ್ಕಳೇ. ರಾಜಕಿಶೋರ್ ಬಿನಾ ಛಲನಿ ಖರೀದತೆ ಬಸಂತ್ ಗೆ 2 पैसे देते हैं. ರಾಜಕಿಶೋರ್ ಏನ್ ಮಾಡ್ತಾರಪ್ಪ ಅಂದ್ರ ಆ ಜರಡಿಯನ್ನ ಖರೀದಿ ಮಾಡದೆ ಬಸಂತನಿಗೆ 2 पैसे ಹಣವನ್ನ ಕೊಡ್ತಾರೆ. यह 2 पैसे वह भीख समझता है. ಈ 2 पैसे बसंत ಏನ್ ಮಾಡ್ತಾನೆ ಭಿಕ್ಷೆ ಅಂತ ತಿಳ್ಕೊಳ್ತಾನೆ. बसंत स्वाभिमानी एवं परिश्रम की कमाई से जीने वाला लड़का है. बसंत ಬಹಳಷ್ಟು ಸ್ವಾಭಿಮಾನಿ ಮತ್ತು ಪರಿಶ್ರಮದಿಂದ ಕೆಲಸ ಮಾಡತಕ್ಕಂತ ಹುಡುಗ. इसलिए बसंत राजकिशोर के 2 पैसे लेने में इनकार करता है. ಈ ಕಾರಣಕ್ಕಾಗಿ ಬಸಂತ ರಾಜಕಿಶೋರನ ಹಣವನ್ನ ಪಡಿಲಿಕ್ಕೆ ತಿರಸ್ಕಾರವನ್ನ ಮಾಡ್ತಾನೆ. ಇನ್ನು ಪ್ರಶ್ನೆ 2 ಇತ್ತು, पंडित राजकिशोर के घर प्रताप क्यों आया. जून 2015 ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು. प्रताप उसके भाई बसंत के कहने पर पंडित राजकिशोर के 14.5 आने पैसे लौटाने के लिए पंडित राजकिशोर के घर आया. ಪ್ರತಾಪ್ ಯಾರಪ್ಪ ಅಂದ್ರೆ ಬಸಂತನ ಸಹೋದರ. ಆ ಬಸಂತನ ಹೇಳಿಕೆಗೆ ಅನುಗುಣವಾಗಿ ಪಂಡಿತ್ ರಾಜಕಿಶೋರ್ ಅವರ 14.5 ಆನೆ ಪೈಸೆಗಳನ್ನ ಮರಳಿಸುವ ಸಲುವಾಗಿ ಸೊ ಪ್ರತಾಪ್ ಏನ್ ಮಾಡ್ತಾನಪ್ಪ ಅಂದ್ರೆ ಪಂಡಿತ್ ರಾಜಕಿಶೋರ್ ಅವರ ಮನೆ ಕಿಶನ್ಗಂಜ್ಗೆ ಬರ್ತಾನೆ. ಇದಿತ್ತು ಉತ್ತರ. ಇನ್ನು 3 ಅಥವಾ 4 ಅಂಕದ ಪ್ರಶ್ನೆಗಳಿಗೆ ಹೋಗೋದಾದ್ರೆ ಇಲ್ಲಿ ಒಂದು ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಪ್ರಶ್ನೆಗಳಿದಾವೆ. ಸೊ ಅವುಗಳ ಬಗ್ಗೆ ನಾವೇನ್ ಮಾಡೋಣ, ಉತ್ತರಗಳನ್ನ ಪಾಯಿಂಟ್ಸ್ ವೈಸ್ ನೋಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಒಂದು ಪ್ರಶ್ನೆ ಇತ್ತು ಮಕ್ಕಳೇ, ಬಸಂತ್ ಉತ್ತಮ ಗುಣಕ ವರ್ಣನ್ ಕೀಜಿಯೇ. ಬಸಂತನಲ್ಲಿರ್ತಕ್ಕಂಥ ಉತ್ತಮ ಗುಣಗಳನ್ನ ವರ್ಣನೆಯನ್ನ ಮಾಡ್ರಿ. ಅದು ಏಪ್ರಿಲ್ 2019 ಕೇಳಿದ್ರು. ಸ್ವಾಭಿಮಾನಿ ಬಸಂತ್ ಕಾ ಪರಿಚಯ ದೀಜಿಯೇ. ಸ್ವಾಭಿಮಾನಿ ಬಸಂತನ ಪರಿಚಯವನ್ನು ಕೊಡಿ ಅಂತಕ್ಕಂಥದ್ದು ಸೆಪ್ಟೆಂಬರ್ 2020 ಕೇಳಿದ್ರು. ಬಸಂತ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ. ಬಸಂತ್ ಬಹಳಷ್ಟು ಪ್ರಾಮಾಣಿಕ ಹುಡುಗನಾಗಿದ್ದಾನೆ ಹೇಗೆ. ಈ ಪ್ರಶ್ನೆಯನ್ನ ಏಪ್ರಿಲ್ 2016, ಏಪ್ರಿಲ್ 2018 ಮತ್ತು ಜೂನ್ 2016 ಮತ್ತು ಜೂನ್ 2017 ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಓಕೆ, ಸುಮಾರು ಏನಾಗದಪ್ಪ ಅಂದ್ರೆ 6 ಸಾರಿ ಈ ಪರೀಕ್ಷೆಯಲ್ಲಿ ಏನ್ ಮಾಡಿದ್ದಾರೆ, ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಉತ್ತರದಲ್ಲಿ ತಾವು ಮೊದಲಿಗೆ ಬರೀತಕ್ಕಂಥದ್ದು ಬಸಂತ್ ಏಕ್ ಸ್ವಾಭಿಮಾನಿ ಔರ್ ಇಮಾನ್ದಾರ್ ಲಡ್ಕಾ ಥಾ. ಬಸಂತ್ ಒಬ್ಬ ಸ್ವಾಭಿಮಾನಿ ಮತ್ತು ಪ್ರಾಮಾಣಿಕ ಹುಡುಗನಾಗಿದ್ದ. ಎರಡನೇದು ವಹ ಪರಿಶ್ರಮ ಕರ್ಕೆ ಜೀನಾ ಚಾಹತಾ ಥಾ. ಅವ ಪರಿಶ್ರಮವನ್ನ ಪಟ್ಟು ಜೀವನವನ್ನು ನಡೆಸಬೇಕಂತ ಅನ್ಕೊಂಡಿದ್ದ. इसलिए उसने पंडित राजकिशोर से दया की भीख लेने से इनकार किया. ಅದಕ್ಕಾಗಿ ಪಂಡಿತ್ ರಾಜಕಿಶೋರ್ ಅವರ ದಯೆಯ ಹಣವನ್ನು ಭಿಕ್ಷೆ ಅಂತ ತಿಳ್ಕೊಂಡು ಪಡಿಲಿಕ್ಕೆ ತಿರಸ್ಕಾರವನ್ನ ಮಾಡ್ತಾನೆ. पंडित राजकिशोर का नोट भुना लाने को बाजार की ओर भागता है.
ಪಂಡಿತ್ ರಾಜ್ಕಿಶೋರ್ ಅವರ ನೋಟನ್ನ ಚಿಲ್ಲರೆ ಮಾಡೋ ಸಲುವಾಗಿ ಅವ ಏನ್ ಮಾಡ್ತಾನಪ್ಪ ಅಂದ್ರೆ ಪೇಟೆಗೆ ಕಡೆಗೆ ಓಡ್ತಾನೆ. ಮುಂದೆ ವಹ ಮೋಟಾರ್ ಸೆ ಟಕ್ರಾಕರ್ ಘಾಯಲ್ ಹೋತಾ ಹೈ, ಅಲ್ಲಿ ಏನಾಗ್ತದಪ್ಪ ಅಂದ್ರ ಒಂದು ಮೋಟಾರ್ ವಾಹನಕ್ಕೆ ಡಿಕ್ಕಿಯನ್ನ ಹೊಡೆದ ಪರಿಣಾಮ ಗಾಯವನ್ನ ಹೊಂದುತ್ತಾನೆ. होश आने के बाद अपने भाई प्रताप के हाथों राजकिशोर के 14.5 आने पैसे लौटाता है. ಪ್ರಜ್ಞೆ ಬಂದ ನಂತರ ತನ್ನ ಸಹೋದರ ಪ್ರತಾಪನ ಕೈಯಲ್ಲಿ ರಾಜ್ಕಿಶೋರ್ ಅವರ 14.5 ಆನೆ ಪೈಸೆಗಳನ್ನ ಮರಳಿಸ್ತಾನೆ. इस प्रकार हम कह सकते हैं कि बसंत एक ईमानदार लड़का है. ಈ ತರನಾಗಿ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಬಸಂತ್ ಒಬ್ಬ ಪ್ರಾಮಾಣಿಕ ಹುಡುಗನಾಗಿದ್ದಾನೆ ಅಂತ ಹೇಳ್ತೀನಿ. ತಾವು ಈ ಒಂದು ಪಾಯಿಂಟ್ಸ್ಗಳನ್ನ ಒಂದು 7 ಪಾಯಿಂಟ್ಸ್ಗಳಿದಾವೆ. ಆ 7 ಪಾಯಿಂಟ್ಸ್ಗಳನ್ನ ನೆನಪಲ್ಲಿ ಇಟ್ಕೊಂಡಿದ್ದೆ ಆದ್ರೆ 3 ಅಥವಾ 4 ಅಂಕಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ. ಅದನ್ನ ತಾವು ಖಂಡಿತವಾಗಿ ಏನ್ ಮಾಡ್ತೀರಪ್ಪ ಅಂದ್ರೆ ಪಡೆದುಕೊಳ್ತೀರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. पंडित राजकिशोर की परोपकारिता अनुसरणीय है, स्पष्ट कीजिए. पंडित राजकिशोर ಅವರ ಪರೋಪಕಾರ ಗುಣ ಬಹಳಷ್ಟು ಅದು ಅನುಕರಣೀಯವಾಗಿದೆ, ಸ್ಪಷ್ಟಪಡಿಸಿ. ಏಪ್ರಿಲ್ 2019ಕ್ಕೆ ಕೇಳಿದ್ರು. ಮತ್ತೆ ಅದೇ ಒಂದು ಪ್ರಶ್ನೆಯನ್ನ ಇನ್ನೊಂದು ಸಾರಿ ಕೇಳಿದ್ದಾರೆ. ಸ್ವಲ್ಪ ಕೇಳತಕ್ಕಂತ ವಿಧಿ ಬೇರೆ ಇದೆ. पंडित राजकिशोर के मानवीय गुण अनुसरणीय है, कैसे बताइए. पंडित राजकिशोर ಅವರ ಮಾನವೀಯ ಒಂದು ಗುಣಗಳು ಬಹಳಷ್ಟು ಅನುಕರಣೀಯವಾಗಿದ್ದಾವೆ, ಹೇಗೆ ತಿಳಿಸಿ. ಇದು ಜೂನ್ 2019ಕ್ಕೆ ಕೇಳಿದ್ದಾರೆ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಜೂನ್ 2021ಗೆ ಆಗ್ಲಿರ್ತಕ್ಕಂಥ ಎಕ್ಸಾಮಿನೇಷನ್ ನಲ್ಲಿ ಕೂಡ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನೊಂದ್ಸರಿ ಕೇಳಿದ್ದಾರೆ, ರಾಜ್ಕಿಶೋರ್ ಕೆ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯೆ. ರಾಜ್ಕಿಶೋರ್ ಅವರ ಮಾನವೀಯ ವ್ಯವಹಾರದ ಕುರಿತು ಒಂದು ಏನ್ ಮಾಡಿಪ್ಪ ಅಂದ್ರೆ ಪರಿಚಯನ ಕೊಡಿ ಅಂತ ಏಪ್ರಿಲ್ 2017, ಜೂನ್ 2016 ಮತ್ತು ಜೂನ್ 2017ರಲ್ಲಿ ಪ್ರಶ್ನೆಯನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. ಈ ತರನಾಗಿ ಈ ಪ್ರಶ್ನೆಯನ್ನು ಸುಮಾರಾಗಿ 6 ಬಾರಿ ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. ಉತ್ತರದಲ್ಲಿ ತಾವು ಫಸ್ಟ್ ಬರೀತಕ್ಕಂಥ ಪಾಯಿಂಟ್, ಪಂಡಿತ್ ರಾಜ್ಕಿಶೋರ್ ಮಜ್ದೂರೌ ಕೆ ನೇತಾ ಥೇ. ಪಂಡಿತ್ ರಾಜ್ಕಿಶೋರ್ ಒಬ್ರು ಶ್ರಮಿಕರ ಕಾರ್ಮಿಕರ ನಾಯಕರಾಗಿದ್ರು. ಕಂಗಾಲೋं के प्रति हमदर्दी दिखाते थे. ಕಂಗಾಲ್ ಯಾನಿ ಗರೀಬ್, ದರಿದ್ರ ಲೋಕ್. ಓಕೆ, ಬಡ ಜನರ ಪರವಾಗಿ ಏನಾಗ್ತಿದಪ್ಪ ಅಂದ್ರೆ ಹಮ್ದರ್ದಿ ಅಂದ್ರೆ ಸಹಾನುಭೂತಿ, ಸಿಂಪತಿಯನ್ನ ತೋರಿಸ್ತಿದ್ರು. ಆದರ್ ಕೆ ಸಾಥ್ ವ್ಯವಹಾರ करते थे. ಬಹಳಷ್ಟು ಗೌರವಯುತವಾಗಿ ಅವ್ರ ಜೊತೆ ವರ್ತನೆಯನ್ನ ಮಾಡ್ತಿದ್ರು. वे ಲೆಕ್ಚರ್ देते थे और मजदूरों के बस्ती में जाते थे. ಅವರು ಲೆಕ್ಚರ್ ಅನ್ನ ಕೊಡ್ತಾ ಇದ್ರು ಮತ್ತು ಆ ಕಾರ್ಮಿಕರ ಶ್ರಮಿಕರ ಓಣಿಗಳಿಗೆ ಮೊಹಲ್ಲೆಗಳಿಗೆ ಹೋಗ್ತಿದ್ರು. ಬಸಂತ್ को 2 पैसे देने जाते हैं. ಬಸಂತನಿಗೆ 2 ಪೈಸೆಗಳನ್ನ ಕೊಡ್ತಾರೆ. बसंत के आग्रह पर जरूरत न होने पर भी छलनी लेते हैं. ಬಸಂತನ ಆಗ್ರಹದ ಮೇಲೆಗೆ ಅವಶ್ಯಕತೆ ಇರದೇ ಇದ್ರೂ ಕೂಡ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಜರಡಿಯನ್ನ ಖರೀದಿಯನ್ನ ಮಾಡ್ತಾರೆ. ಪ್ರತಾಪ್ से बसंत की मोटार दुर्घटना के बारे में समझकर दुखी होते हैं. ಈ ಪ್ರತಾಪ್ನಿಂದ ಬಸಂತನ ಮೋಟಾರ್ ದುರ್ಘಟನೆಯ ವಿಷಯವನ್ನ ಕೇಳಿ ಬಹಳಷ್ಟು ದುಃಖಿತರಾಗ್ತಾರೆ. ಪ್ರತಾಪ್ के साथ भीखू अहीर के घर जाते हैं. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಾಪನ ಜೊತೆಗೂಡಿ ಭೀಖು ಅಹಿರನ ಮನೆಗೆ ಹೋಗ್ತಾರೆ. ಡಾಕ್ಟರ್ ವರ್ಮಾ ಕೋ ಬುಲಾಕರ್ ಇಲಾಜ್ करवाते हैं. ಡಾಕ್ಟರ್ ವರ್ಮಾ ಅಂತಕ್ಕಂಥ ವೈದ್ಯರನ್ನ ಕರೆಸಿ ಚಿಕಿತ್ಸೆಯನ್ನ ಕೊಡಿಸ್ತಾರೆ. ಆಂಬ್ಯುಲೆನ್ಸ್ ಕೆ ಲಿಯೆ ಫೋನ್ भी करते हैं. ಆಂಬ್ಯುಲೆನ್ಸ್ಗೆ ಕರೆಯನ್ನ ಸಹಿತ ಮಾಡ್ತಾರೆ. इस तरह पंडित राजकिशोर का मानवीय व्यवहार का परिचय है. सो ಈ ತರನಾಗಿ ನಾವು ಏನ್ ಹೇಳ್ಬಹುದಪ್ಪ ಅಂದ್ರೆ ಇದು ಪಂಡಿತ್ ರಾಜ್ಕಿಶೋರ್ ಅವರ ಒಂದು ಮಾನವೀಯ ವ್ಯವಹಾರದ ಪರಿಚಯ ಆಗಿದೆ ಅಂತ ಹೇಳ್ಬಹುದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನ್ ಮಾಡಿವಪ್ಪ ಅಂದ್ರೆ ಬಸಂತ್ ಕಿ ಸಚ್ಚಾಯಿ ಈ ಪಾಠದ. ಸೊ ಬಸಂತ್ ಏಕ್ ಇಮಾನ್ದಾರ್ ಲಡ್ಕ, ಆಮೇಲೆ ಪಂಡಿತ್ ರಾಜ್ಕಿಶೋರ್, ಅವು ಹೆಸರು ಬಂತಂದ್ರೆ ಅವೇ ಉತ್ತರವನ್ನು ಬರಲಿಕ್ಕೆ ಪ್ರಯತ್ನವನ್ನ ಮಾಡಿ. ಅಲ್ಲಿನ ಕೀ ಆನ್ಸರ್ ಅನ್ನು ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳು. ಇದರಿಂದ ತಾವು ಖಂಡಿತವಾಗಿ ಉತ್ತಮ ಅಂಕಗಳನ್ನು ಗಳಿಸ್ತೀರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಒಂದು ಏನಾದರೂ ಪ್ರಾಬ್ಲಮ್ಸ್ ಅಥವಾ ಡೌಟ್ಸ್ ಇತ್ತಂದರೆ ಸಜೆಸ್ಟ್ ಮಾಡಿ, ಪಿನ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ಆಮೇಲೆ ಫ್ರೆಂಡ್ ಸರ್ಕಲ್ಗೂ ಕೂಡ ಸ್ಕೂಲ್ ವಾಟ್ಸಪ್ಗಳಿಗೂ ಕೂಡ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ ಸಿಗುವ ಹೊಸ ಪಾಠಗಳ ವಿಡಿಯೋಗಳಲ್ಲಿ ತಾವು ವಿಡಿಯೋಗಳನ್ನು ನೋಡ್ತಾ ಇರಿ. ಸಮಯವನ್ನು ಸದುಪಯೋಗಪಡಿಸಿ.